ಶೃಂಗೇರಿ ಅಂಚೆ ಮತಗಳಲ್ಲಿ ಡಬಲ್ ಟಿಕ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ತಂಡ ರಚಿಸಿ ತನಿಖೆಗೆ ಆದೇಶ. 2023ರ ಮತ ಎಣಿಕೆ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅಂತ ಸುಧೀರ್ ಕುಮಾರ್ ಮುರೊಳ್ಳಿ ಹೇಳಿದ್ರು. 2023ರ ಎಣಿಕೆ ಸಂದರ್ಭದಲ್ಲಿ ಆ ಬೂತ್ನ ಏಜೆಂಟ್ ಆಗಿದ್ರು ಸುಧೀರ್. ಅಕ್ರಮ ನಡೆಸಲಾಗಿದೆ, 255 ಅಂಚೆ ಮತಗಳಿಗೆ ಡಬಲ್ ಟಿಕ್ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಕೇಸ್ ಕೂಡ ದಾಖಲಾಯಿತು. ಆ ನಂತರದಲ್ಲಿ ಜೀವರಾಜ್ ಈಗ 52 ಮತಗಳ ಅಂತರದಲ್ಲಿ ಶಾಸಕರಾಗಿಯೂ ಕೂಡ ಆಯ್ಕೆಯಾಗಿದ್ದಾಗಿದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ತನಿಖಾ ತಂಡ ಒಂದಷ್ಟು ತನಿಖೆಗಳನ್ನ ಮಾಡುತ್ತೆ ಡಬಲ್ ಟಿಕ್ ಆಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ನಲ್ಲಿ A1 ವೇದಮೂರ್ತಿ, A2 ಶಾಸಕ ಜೀವರಾಜ್, A3 ರಮೇಶ್. ಶಾಸಕ ಜೀವರಾಜ್ ಮತ್ತು ಅಂದಿನ ಡಿಸಿ ರಮೇಶ್ಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. 2023ರ ಚುನಾವಣಾಧಿಕಾರಿಯಾಗಿದ್ದಂತಹ ವೇದಮೂರ್ತಿ A1ಗೆ ತಡೆಯಾಜ್ಞೆಯನ್ನ ನೀಡದ ಹಿನ್ನೆಲೆಯಲ್ಲಿ ಈಗ ತನಿಖೆ ಚುರುಕುಗೊಂಡಿದೆ. 2023ರ ಮತ ಎಣಿಕೆ ಸಂದರ್ಭದಲ್ಲಿ ಆ ಬೂತ್ನ ಏಜೆಂಟ್ ಆಗಿದ್ರು ಸುಧೀರ್ ಕುಮಾರ್ ಮುರೊಳ್ಳಿ. ಅಕ್ರಮ ನಡೆದಿದೆ, ಡಬಲ್ ಟಿಕ್ ಆಗಿದೆ ಅನ್ನುವಂಥ ಆರೋಪವನ್ನ ಬಹಳ ಗಂಭೀರವಾಗಿ ಮಾಡಿದ್ರು. 255 ಅಂಚೆ ಮತಗಳಿಗೆ ಡಬಲ್ ಟಿಕ್ ಮಾಡಲಾಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಸಾಕಷ್ಟು ಪ್ರಶ್ನೆಗಳಿದೆ, ಅದರ ಜೊತೆಯಲ್ಲಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಈಗ ತನಿಖಾ ತಂಡ ರಚನೆಯಾಗಿದೆ, ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಅದರ ಬಗ್ಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಅಂದ್ರೆ ಇದು ಮೇ 2ನೇ ತಾರೀಕು ಏನಿದೆ ಅಂಚೆ ಮತದಾನಗಳ ಮರು ಎಣಿಕೆ ಕಾರ್ಯ ಚಿಕ್ಕಮಗಳೂರು ಕೂಡ ನಡೀತು IDSC ಕಾಲೇಜಲ್ಲಿ. ಆದ್ರೆ ಬೆಳಿಗ್ಗೆ ಒಂದು ಉಗ್ರಾಣದಿಂದ ಏನು ಮತಯಂತ್ರಗಳನ್ನ ತರೋ ಸಂದರ್ಭದಲ್ಲಿ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದು ಟ್ಯಾಂಪರಿಂಗ್ ಆಗಿದೆ ಅನ್ನುವಂತ ಆರೋಪನ ಕಾಂಗ್ರೆಸ್ ಮೊದಲಿಗೆ ಮಾಡಿದ್ರೆ, ನಂತರ ಬಿಜೆಪಿ JDS ಸೇರಿದಂತೆ ಎಲ್ಲರೂ ಕೂಡ ಆರೋಪಗಳನ್ನು ಕೂಡ ಮಾಡಿದ್ರು. ಆದ್ರೆ ಅದಾದ ನಂತರವೂ ಕೂಡ ಮತ ಯಂತ್ರ ಬಾಕ್ಸ್ಗಳೇನಿದೆ ಅದನ್ನ ತಂದು ಮತ ಎಣಿಕೆ ಕಾರ್ಯ ಕೂಡ ಮುಗಿತು. ಅದರಲ್ಲಿ ಎಲ್ಲೊಂದ್ ಕಡೆ ಜೀವರಾಜ್ ಅವರಿಗೆ 52 ಮತಗಳು ಹೆಚ್ಚಿಗೆ ಬಂತು. ಅದರಲ್ಲಿ 258 ಮತಗಳು ಏನು ಈ ಹಿಂದೆ ರಾಜೇಗೌಡರು ಏನ್ ಪಡೆದಿದ್ರು ಅದರಲ್ಲಿ 258 ಮತಗಳು ಹಸಿಂದು. ಅದರಿಂದ ಎಲ್ಲೋ ಒಂದ್ ಕಡೆ ಹಿಂದಿನ ಶಾಸಕ 3 ವರ್ಷ ಏನ್ ಶಾಸಕರಾಗಿದ್ರು ರಾಜೇಗೌಡರು, ಅವರಿಗೆ ಸೋಲು ಕೂಡ ಆಗಿದೆ. ಒಂದು ಅಂದಿನ ದಿನವೇ ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಸುಧೀರ್ ಮುರೊಳ್ಳಿ ಅಂದಿನ ಏಜೆಂಟ್ ಮತ್ತೆ TD ರಾಜೇಗೌಡ ಒಟ್ಟಿಗೆ ಹೋಗಿ ಒಂದು ನಗರ ಠಾಣೆಯಲ್ಲೂ ಕೂಡ ಒಂದು ದೂರನ್ನ ನೀಡ್ತಾರೆ. ಅದಾದ ನಂತರ ಕೆಲವೊಂದು ಬೆಳವಣಿಗೆಗಳು, ಸಾಕಷ್ಟು ಬೆಳವಣಿಗೆ ಕೂಡ ನಡೆಯುತ್ತೆ. ಜೀವರಾಜ್ ಅವರು ಬೆಳಿಗ್ಗೆ ಅವರ ವಕೀಲರ ಮೂಲಕ ಚುನಾವಣಾ ಆಯೋಗಕ್ಕೆ ಒಂದು ನೋಟಿಸ್ ಅನ್ನ ಕೂಡ ಕೊಡ್ತಾರೆ. ತಡರಾತ್ರಿ 11:30 ಸಂದರ್ಭದಲ್ಲಿ ಅವತ್ತಿನ ರಾತ್ರಿ ಒಂದು ಮೇಲನ್ನು ಕೂಡ ಜೀವರಾಜ್ ಅವರಿಗೆ ಮಾಡಲಾಗುತ್ತೆ, ನೀವು ಗೆದ್ದಿದ್ದೀರಾ ಅನ್ನುವಂಥದ್ದು. ಬೆಳಗ್ಗೆ 9:30 ಹೋಗಿ ಅವರು ಒಂದು ಪ್ರಮಾಣ ಪತ್ರವನ್ನು ಕೂಡ ಪಡೆದಿದ್ದಾರೆ. ಇವೆಲ್ಲವೂ ಕೂಡ ಆದ ನಂತರ ಜೀವರಾಜ್ ಅವರು ಒಂದು ನ್ಯಾಯಾಲಯ ಹೈಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡ್ತಾರೆ. ಅಂದ್ರೆ ಅವರ ಮೇಲೆ ಮಾಡಿರುವಂತಹ FIR ಅನ್ನ ರದ್ದು ಮಾಡಬೇಕು ಅನ್ನೋಂತ ಮನವಿನ ಮಾಡಿ ಒಂದು ದಾವೆಯನ್ನು ಹೂಡಿದ್ರು. ಅದಕ್ಕೆ ನಿನ್ನೆ ಸಂಬಂಧಪಟ್ಟಂತೆ A1 ಯಾರಿದ್ದಾರೆ ಈ ವೇದಮೂರ್ತಿ ಅವ್ರನ್ನ ಹೊರತುಪಡಿಸಿದ್ರೆ DN ಜೀವರಾಜ್ ಇರ್ಬೋದು, ಅಂದಿನ ಜಿಲ್ಲಾಧಿಕಾರಿ ಆದಂತ ರಮೇಶ್ ಅವರು A3 ಕೂಡ ಆಗಿದ್ದಾರೆ, ಮತ್ತೆ ಕೆಲವರು ಅದರ್ಸ್ ಅಂತ ಅದರಲ್ಲಿ FIR ಮೆನ್ಷನ್ ಆಗಿದೆ. ಬಟ್ ಅವ್ರು ಯಾರು ಅದರ್ಸ್ ಅನ್ನೋದು ಕೂಡ ನೇಮ್ ಇಲ್ಲ. ಹಾಗಾಗಿ ಅವ್ರು ಯಾರು ಕೂಡ ಈ ನ್ಯಾಯಾಲಯಕ್ಕೆ ಹೋಗುವಂತ ಪ್ರಶ್ನೆ ಕೂಡ ಬರೋದಿಲ್ಲ. ಈಗ ಸದ್ಯಕ್ಕೆ ಇಬ್ಬರಿಗೆ ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಅಂದ್ರೆ ನಾಳೆ ಅದರ ವಿಚಾರಣೆ ಕೂಡ ನಡೆಯುತ್ತೆ. 7ನೇ ತಾರೀಕುವರೆಗೂ ಕೂಡ ಸ್ಟೇ ಅನ್ನು ಕೊಟ್ಟು ನಾಳೆ ವಿಚಾರಣೆ ನಡೆಯುತ್ತೆ. ಆದ್ರೆ ವೇದಮೂರ್ತಿ ಅವರಿಗೆ ಯಾವುದೇ ರೀತಿ ಸ್ಟೇ ಇಲ್ಲ. ಹಾಗಾಗಿ ನಗರ ಠಾಣೆಯಲ್ಲಿ ಒಂದು FIR ದಾಖಲಾದ್ರಿಂದ ಒಂದು ತನಿಖಾ ತಂಡವನ್ನ ಈಗ ಜಿಲ್ಲಾ SP ಜಿತೇಂದ್ರ ಕುಮಾರ್ ದಯಾಮ್ ಅವರೊಂದು ರಚನೆ ಮಾಡಿರೋದು. ಅದರಲ್ಲೂ ಕೂಡ ಚಿಕ್ಕಮಗಳೂರು DYSP ನಾಗರಾಜ್ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಯಾಕೆಂದ್ರೆ ನಾಳೆ ಒಂದು ಈಗಿನ ಚುನಾವಣಾಧಿಕಾರಿ ಆಗಿರುವಂತಹ ಗೌತಮ್ ಕುಮಾರ್ ಶೆಟ್ಟಿ ಅವರು ಇವತ್ತು ಹೋಗಿ ಬೆಂಗಳೂರಲ್ಲಿ ಒಂದು ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ವರದಿಯನ್ನು ಕೊಡ್ತಾರೆ. ಅವತ್ತು ಬಾಕ್ಸ್ ಅನ್ನ ಬೀಗವನ್ನ ತೆಗೆದ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಅದಾದ್ಮೇಲೆ ಒಳಭಾಗದಲ್ಲಿ ಸೀಲ್ಗಳು ಯಾವ್ದು ಓಪನ್ ಆಯ್ತು, ಬಾಕ್ಸ್ ಯಾವ್ದು ಓಪನ್ ಆಯ್ತು, ಎಲ್ಲ ವರದಿಗಳನ್ನ ಚುನಾವಣಾ ಆಯೋಗಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ರೆ, ಮತ್ತೊಂದ್ ಕಡೆ ಈಗ ನಾಳೆ ಕೋರ್ಟ್ ಇರೋದ್ರಿಂದ ಇಲ್ಲಿನ ಬೆಳವಣಿಗೆಗಳನ್ನು ಕೂಡ ವರದಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿದೆ. ಇವತ್ತು ಬಹುತೇಕ 11 ಗಂಟೆಯ ನಂತರ ಏನು ಚುನಾವಣಾ ಕಚೇರಿ ಇದೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಗಳಿದೆ, ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ಈಗ DYSP ನೇತೃತ್ವದ ತಂಡ ಈಗ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕುವ ಸಾಧ್ಯತೆಗಳು ಇದೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ವೇದಮೂರ್ತಿ ಅವರನ್ನ ಟಚ್ ಕೂಡ ಮಾಡಿಲ್ಲ ಅನ್ನುವಂಥದ್ದು ಇದೆ. ಪೊಲೀಸ್ ಯಾವುದೇ ರೀತಿ ಅವ್ರನ್ನ ಭೇಟಿ ಮಾಡಿಲ್ಲ ಅಥವಾ ಅವರಿಂದ ಯಾವುದೇ ಮಾಹಿತಿ
ಶೃಂಗೇರಿ ಅಂಚೆ ಮತಗಳಲ್ಲಿ ಡಬಲ್ ಟಿಕ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ತಂಡ ರಚಿಸಿ ತನಿಖೆಗೆ ಆದೇಶ. 2023ರ ಮತ ಎಣಿಕೆ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅಂತ ಸುಧೀರ್ ಕುಮಾರ್ ಮುರೊಳ್ಳಿ ಹೇಳಿದ್ರು. 2023ರ ಎಣಿಕೆ ಸಂದರ್ಭದಲ್ಲಿ ಆ ಬೂತ್ನ ಏಜೆಂಟ್ ಆಗಿದ್ರು ಸುಧೀರ್. ಅಕ್ರಮ ನಡೆಸಲಾಗಿದೆ, 255 ಅಂಚೆ ಮತಗಳಿಗೆ ಡಬಲ್ ಟಿಕ್ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಕೇಸ್ ಕೂಡ ದಾಖಲಾಯಿತು. ಆ ನಂತರದಲ್ಲಿ ಜೀವರಾಜ್ ಈಗ 52 ಮತಗಳ ಅಂತರದಲ್ಲಿ ಶಾಸಕರಾಗಿಯೂ ಕೂಡ ಆಯ್ಕೆಯಾಗಿದ್ದಾಗಿದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ತನಿಖಾ ತಂಡ ಒಂದಷ್ಟು ತನಿಖೆಗಳನ್ನ ಮಾಡುತ್ತೆ ಡಬಲ್ ಟಿಕ್ ಆಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ನಲ್ಲಿ A1 ವೇದಮೂರ್ತಿ, A2 ಶಾಸಕ ಜೀವರಾಜ್, A3 ರಮೇಶ್. ಶಾಸಕ ಜೀವರಾಜ್ ಮತ್ತು ಅಂದಿನ ಡಿಸಿ ರಮೇಶ್ಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. 2023ರ ಚುನಾವಣಾಧಿಕಾರಿಯಾಗಿದ್ದಂತಹ ವೇದಮೂರ್ತಿ A1ಗೆ ತಡೆಯಾಜ್ಞೆಯನ್ನ ನೀಡದ ಹಿನ್ನೆಲೆಯಲ್ಲಿ ಈಗ ತನಿಖೆ ಚುರುಕುಗೊಂಡಿದೆ. 2023ರ ಮತ ಎಣಿಕೆ ಸಂದರ್ಭದಲ್ಲಿ ಆ ಬೂತ್ನ ಏಜೆಂಟ್ ಆಗಿದ್ರು ಸುಧೀರ್ ಕುಮಾರ್ ಮುರೊಳ್ಳಿ. ಅಕ್ರಮ ನಡೆದಿದೆ, ಡಬಲ್ ಟಿಕ್ ಆಗಿದೆ ಅನ್ನುವಂಥ ಆರೋಪವನ್ನ ಬಹಳ ಗಂಭೀರವಾಗಿ ಮಾಡಿದ್ರು. 255 ಅಂಚೆ ಮತಗಳಿಗೆ ಡಬಲ್ ಟಿಕ್ ಮಾಡಲಾಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಸಾಕಷ್ಟು ಪ್ರಶ್ನೆಗಳಿದೆ, ಅದರ ಜೊತೆಯಲ್ಲಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಈಗ ತನಿಖಾ ತಂಡ ರಚನೆಯಾಗಿದೆ, ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಅದರ ಬಗ್ಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಅಂದ್ರೆ ಇದು ಮೇ 2ನೇ ತಾರೀಕು ಏನಿದೆ ಅಂಚೆ ಮತದಾನಗಳ ಮರು ಎಣಿಕೆ ಕಾರ್ಯ ಚಿಕ್ಕಮಗಳೂರಿನ ಕೂಡ ನಡೀತು IDSC ಕಾಲೇಜಲ್ಲಿ. ಆದ್ರೆ ಬೆಳಿಗ್ಗೆ ಒಂದು ಉಗ್ರಾಣದಿಂದ ಏನು ಮತಯಂತ್ರಗಳನ್ನ ತರೋ ಸಂದರ್ಭದಲ್ಲಿ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದು ಟ್ಯಾಂಪರಿಂಗ್ ಆಗಿದೆ ಅನ್ನುವಂತ ಆರೋಪನ ಕಾಂಗ್ರೆಸ್ ಮೊದಲಿಗೆ ಮಾಡಿದ್ರೆ, ನಂತರ ಬಿಜೆಪಿ JDS ಸೇರಿದಂತೆ ಎಲ್ಲರೂ ಕೂಡ ಆರೋಪಗಳನ್ನು ಕೂಡ ಮಾಡಿದ್ರು. ಆದ್ರೆ ಅದಾದ ನಂತರವೂ ಕೂಡ ಮತ ಯಂತ್ರ ಬಾಕ್ಸ್ಗಳೇನಿದೆ ಅದನ್ನ ತಂದು ಮತ ಎಣಿಕೆ ಕಾರ್ಯ ಕೂಡ ಮುಗಿತು. ಅದರಲ್ಲಿ ಎಲ್ಲೊಂದ್ ಕಡೆ ಜೀವರಾಜ್ ಅವರಿಗೆ 52 ಮತಗಳು ಹೆಚ್ಚಿಗೆ ಬಂತು. ಅದರಲ್ಲಿ 258 ಮತಗಳು ಏನು ಈ ಹಿಂದೆ ರಾಜೇಗೌಡರು ಏನ್ ಪಡೆದಿದ್ರು ಅದರಲ್ಲಿ 258 ಮತಗಳು ಹಸಿಂದು. ಅದರಿಂದ ಎಲ್ಲೋ ಒಂದ್ ಕಡೆ ಹಿಂದಿನ ಶಾಸಕ 3 ವರ್ಷ ಏನು ಶಾಸಕರಾಗಿದ್ರು ರಾಜೇಗೌಡರು, ಅವರಿಗೆ ಸೋಲು ಕೂಡ ಆಗಿದೆ. ಒಂದು ಅಂದಿನ ದಿನವೇ ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಸುಧೀರ್ ಮುರೊಳ್ಳಿ ಅಂದಿನ ಏಜೆಂಟ್ ಮತ್ತೆ TD ರಾಜೇಗೌಡ ಒಟ್ಟಿಗೆ ಹೋಗಿ ಒಂದು ನಗರ ಠಾಣೆಯಲ್ಲೂ ಕೂಡ ಒಂದು ದೂರನ್ನ ನೀಡ್ತಾರೆ. ಅದಾದ ನಂತರ ಕೆಲವೊಂದು ಬೆಳವಣಿಗೆಗಳು, ಸಾಕಷ್ಟು ಬೆಳವಣಿಗೆ ಕೂಡ ನಡೆಯುತ್ತೆ. ಜೀವರಾಜ್ ಅವರು ಬೆಳಿಗ್ಗೆ ಅವರ ವಕೀಲರ ಮೂಲಕ ಚುನಾವಣಾ ಆಯೋಗಕ್ಕೆ ಒಂದು ನೋಟಿಸ್ ಅನ್ನು ಕೂಡ ಕೊಡ್ತಾರೆ. ತಡರಾತ್ರಿ 11:30 ಸಂದರ್ಭದಲ್ಲಿ ಅವತ್ತಿನ ರಾತ್ರಿ ಒಂದು ಮೇಲನ್ನು ಕೂಡ ಜೀವರಾಜ್ ಅವರಿಗೆ ಮಾಡಲಾಗುತ್ತೆ, ನೀವು ಗೆದ್ದಿದ್ದೀರಾ ಅನ್ನುವಂಥದ್ದು. ಬೆಳಗ್ಗೆ 9:30 ಹೋಗಿ ಅವರು ಒಂದು ಪ್ರಮಾಣ ಪತ್ರವನ್ನು ಕೂಡ ಪಡೆದಿದ್ದಾರೆ. ಇವೆಲ್ಲವೂ ಕೂಡ ಆದ ನಂತರ ಜೀವರಾಜ್ ಅವರು ಒಂದು ನ್ಯಾಯಾಲಯ ಹೈಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡ್ತಾರೆ. ಅಂದ್ರೆ ಅವರ ಮೇಲೆ ಮಾಡಿರುವಂತಹ FIR ಅನ್ನ ರದ್ದು ಮಾಡಬೇಕು ಅನ್ನೋಂತ ಮನವಿನ ಮಾಡಿ ಒಂದು ದಾವೆಯನ್ನು ಹೂಡಿದ್ರು. ಅದಕ್ಕೆ ನಿನ್ನೆ ಸಂಬಂಧಪಟ್ಟಂತೆ A1 ಯಾರಿದ್ದಾರೆ ಈ ವೇದಮೂರ್ತಿ ಅವ್ರನ್ನ ಹೊರತುಪಡಿಸಿದ್ರೆ DN ಜೀವರಾಜ್ ಇರ್ಬೋದು, ಅಂದಿನ ಜಿಲ್ಲಾಧಿಕಾರಿಯಾದಂತಹ ರಮೇಶ್ ಅವರು A3 ಕೂಡ ಆಗಿದ್ದಾರೆ. ಮತ್ತೆ ಕೆಲವರು ಅದರ್ಸ್ ಅಂತ ಅದರಲ್ಲಿ FIR ಮೆನ್ಷನ್ ಆಗಿದೆ. ಬಟ್ ಅವ್ರು ಯಾರು ಅದರ್ಸ್ ಅನ್ನೋದು ಕೂಡ ನೇಮ್ ಇಲ್ಲ. ಹಾಗಾಗಿ ಅವ್ರು ಯಾರು ಕೂಡ ಈ ನ್ಯಾಯಾಲಯಕ್ಕೆ ಹೋಗುವಂತ ಪ್ರಶ್ನೆ ಕೂಡ ಬರೋದಿಲ್ಲ. ಈಗ ಸದ್ಯಕ್ಕೆ ಇಬ್ಬರಿಗೆ ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಅಂದ್ರೆ ನಾಳೆ ಅದರ ವಿಚಾರಣೆ ಕೂಡ ನಡೆಯುತ್ತೆ. 7ನೇ ತಾರೀಕುವರೆಗೂ ಕೂಡ ಸ್ಟೇ ಅನ್ನು ಕೊಟ್ಟು ನಾಳೆ ವಿಚಾರಣೆ ನಡೆಯುತ್ತೆ. ಆದ್ರೆ ವೇದಮೂರ್ತಿ ಅವರಿಗೆ ಯಾವುದೇ ರೀತಿ ಸ್ಟೇ ಇಲ್ಲ. ಹಾಗಾಗಿ ನಗರ ಠಾಣೆಯಲ್ಲಿ ಒಂದು FIR ದಾಖಲಾದ್ರಿಂದ ಒಂದು ತನಿಖಾ ತಂಡವನ್ನ ಈಗ ಜಿಲ್ಲಾ SP ಜಿತೇಂದ್ರ ಕುಮಾರ್ ದಯಾಮ್ ಅವರೊಂದು ರಚನೆ ಮಾಡಿರೋದು. ಅದರಲ್ಲೂ ಕೂಡ ಚಿಕ್ಕಮಗಳೂರು DYSP ನಾಗರಾಜ್ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಯಾಕೆಂದ್ರೆ ನಾಳೆ ಒಂದು ಏನು ಈಗಿನ ಏನು ಚುನಾವಣಾಧಿಕಾರಿ ಆಗಿರುವಂತಹ ಗೌತಮ್ ಕುಮಾರ್ ಶೆಟ್ಟಿ ಅವರು ಇವತ್ತು ಹೋಗಿ ಬೆಂಗಳೂರಲ್ಲಿ ಒಂದು ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ವರದಿಯನ್ನು ಕೊಡ್ತಾರೆ. ಅವತ್ತು ಬಾಕ್ಸ್ ಅನ್ನ ಬೀಗವನ್ನ ತೆಗೆದ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಅದಾದ್ಮೇಲೆ ಒಳಭಾಗದಲ್ಲಿ ಸೀಲ್ಗಳು ಯಾವ್ದು ಓಪನ್ ಆಯ್ತು, ಬಾಕ್ಸ್ ಯಾವ್ದು ಓಪನ್ ಆಯ್ತು, ಎಲ್ಲ ವರದಿಗಳನ್ನ ಚುನಾವಣಾ ಆಯೋಗಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ರೆ, ಮತ್ತೊಂದ್ ಕಡೆ ಈಗ ನಾಳೆ ಕೋರ್ಟ್ ಇರೋದ್ರಿಂದ ಇಲ್ಲಿನ ಬೆಳವಣಿಗೆಗಳನ್ನು ಕೂಡ ವರದಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿದೆ. ಇವತ್ತು ಬಹುತೇಕ 11 ಗಂಟೆಯ ನಂತರ ಏನು ಚುನಾವಣಾ ಕಚೇರಿ ಇದೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಲಿದೆ, ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ಈಗ DYSP ನೇತೃತ್ವ ತಂಡ ಈಗ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕುವ ಸಾಧ್ಯತೆಗಳು ಇದೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ವೇದಮೂರ್ತಿ ಅವರನ್ನ ಟಚ್ ಕೂಡ ಮಾಡಿಲ್ಲ ಅನ್ನುವಂಥದ್ದು ಇದೆ. ಪೊಲೀಸ್ ಯಾವುದೇ ರೀತಿ ಅವ್ರನ್ನ ಭೇಟಿ ಮಾಡಿಲ್ಲ ಅಥವಾ ಅವರಿಂದ ಯಾವುದೇ ಮಾಹಿತಿ